ಲಾಸ್ಟಲ್ಲಿ ಲವ್ ಮಾಡ್ತಾರೆ. ಲಾಸ್ಟಲ್ಲಿ ನಮ್ಮನೇಲಿ ಅಪ್ಪ ಒಪ್ಪಿಲ್ಲ ಅಮ್ಮ ಒಪ್ಪಿಲ್ಲ ಅಂತ ಹಿಂಗೆ ಹೋಗಿರ್ತಾರೆ. ಇಲ್ಲಿ ತನಕ ಮೆಜಾರಿಟಿ ಹುಡುಗಿರೇ ಬಿಟ್ರೆ ಅದು ಹೌದಾ? ಪಕ್ಕ ಒಪ್ಕೊಂತೀನಿ. ಒಂದು 2-3 ಜನ ಹೊಸೊಬ್ರು ನೋಡಿದ್ರೆ ಆ ಕಡೆ ಈ ಕಡೆ ಇಂಟ್ರೆಸ್ಟ್ ಹೋದ್ರೆ ಬ್ರೇಕಪ್ ಶುರು ಮಾಡ್ತಾರೆ. ಹುಡುಗಿರ ಬುದ್ಧಿ ಹುಡುಗರಿಗೆ ಗೊತ್ತಾದ್ರೆ ಹುಡುಗರು ಬ್ರೇಕಪ್ ಮಾಡ್ತಾರೆ. ಹುಡುಗರು ಬುದ್ಧಿ ಹುಡುಗಿರಿಗೆ ಗೊತ್ತಾದ್ರೆ ಹುಡುಗಿಯರು ಬ್ರೇಕಪ್ ಮಾಡ್ಕೋತಾರೆ ಅಷ್ಟೇ. ನಾನು ಇಂಡೈರೆಕ್ಟ್ ಆಗಿ ಹೇಳಿದ್ದೆ, ಮಚ್ಚ ಬ್ರೇಕಪ್ ಮಾಡ್ಕೋಬೇಡ, ಮಾಡ್ಕೊಂಡ್ರೆ ನಾನು ಪಟಾಯಿಸ್ತೀನಿ ಅಂತ. ಅಬ್ಬಬ್ಬಬ್ಬ ಲ್ಯಾಟ್ರಿ. ದಿಸ್ ಇಸ್ ನಾಟ್ ವರ್ಕಿಂಗ್. ಮನೇಲಿ ಇಂಥ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ಸ್ಟಾರ್ಟಿಂಗ್ ಫುಲ್ ಜೋಶಲ್ಲಿ ಇರ್ತಾರೆ, ಹುಡುಗಿರು ಒಂದ್ಸತಿ ಬಿದ್ದ ಮೇಲೆ ಅವಳಿಗೆ ಜೋಶ್ ಬಂದ್ಬಿಡುತ್ತೆ. ಹುಡುಗರು ಲವ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಹುಡುಗಿರು ಲವ್ ಮಾಡ್ತಾರೆ. ಬಟ್ ವಿ ವಿಲ್ ಮೇಕ್ ದ ಗರ್ಲ್ ಆ ಫಸ್ಟ್ ಪ್ರಿಯಾರಿಟಿ. ಬಟ್ ಅವ್ರಿಗೆ ನಾವು ಜಸ್ಟ್ ಅನ್ ಆಪ್ಷನ್ ಆರ್ ಚಾಯ್ಸ್. ಲವ್ ಮಾಡ್ತಿದ್ದೀರಾ? ಮಾಡ್ತಿದ್ದೆ, ಇವಾಗಿಲ್ಲ. ಮತ್ತೆ ಯಾಕೆ ಬ್ರೇಕಪ್ ಆಯ್ತು? ಅವಳೇ ಬಿಟ್ಟು ಹೋದ್ಲು. ಅಯ್ಯೋ ಪಾಪ. ನಿಮ್ದು? ಹುಡುಗಿರು ಇವಾಗ ಏನು ನಂಬಕ್ಕಾಗಲ್ಲ, ಹುಡುಗರೇ ಸ್ವಲ್ಪ ನಿಯತ್ತಾಗಿರ್ತಾರೆ ಹುಡುಗಿರ್ಗಿಂತ. ನಾವು ಹುಡುಗರು ಹಂಗಲ್ಲ, 10 ಸಾವಿರ ಬಂದರೂ ಅವಳನ್ನೇ 10 ಸತಿ ನೋಡ್ಕೊಂಡು ಇರೋಣ ಅಂತ. ಅಯ್ಯೋ ಸೋ ಕ್ಯೂಟ್. ಅದೇ ಹುಡುಗಿರು ಹಂಗಲ್ಲ, ಶಾಪಿಂಗ್ ಮಾಡೋಕ್ಕೊಂದು ಹುಡುಗ ಬೇಕು, ಅದಕ್ಕೊಂದು ಹುಡುಗ ಬೇಕು, ಹಿಂಗೆ. ನೀವು ಎಷ್ಟು ಜನ ಬ್ರೇಕಪ್ ಮಾಡಿದ್ದೀರಾ? ನಿನ್ಗೆ ಯಾಕೆ ಆಮೇಲೆ? ಎಲ್ಲ ಹುಡುಗಿರನ್ನ ಲವ್ ಮಾಡ್ತೀನಿ ನಾನು. ಟ್ಯಾಗ್ ದಟ್ ಲವರ್ ಬಾಯ್ ಇನ್ ಯುವರ್ ಗ್ಯಾಂಗ್. ಲವ್ ಮಾಡಿದ್ರೆ ಫಸ್ಟ್ ಹುಡುಗರು ಬ್ರೇಕಪ್ ಮಾಡ್ಕೊಳ್ಳೋದಾ, ಹುಡುಗಿರು ಬ್ರೇಕಪ್ ಮಾಡ್ಕೊಳ್ಳೋದಾ? ಔಟ್ ಆಫ್ ದ ಸಿಲೆಬಸ್. ಕಮ್ ಕಮ್ ಕಮ್. ಸರಿ, ಕೇಳ್ಕೊಂಬನ್ನಿ ಸ್ಟೋರಿಗಳು. ಸ್ಟೋರಿ ಹೇಳ ಶುರು ಮಾಡ. ಹುಡುಗಿರೆ ಯಾಕೆ? ಒನ್ ರೀಸನ್. ಒನ್ ರೀಸನ್ನು ಮನೇಲಿ ಪ್ರೆಷರು, ಇಲ್ಲ ನಾವು ಸೆಟ್ಲ್ ಆಗಿಲ್ಲ ಅಂತ. ಅದು ಜೆನ್ಯೂನ್ ರೀಸನ್. ಸಿಂಪಲ್, ದಿಸ್ ಇಸ್ ನಾಟ್ ವರ್ಕಿಂಗ್. ದಿಸ್ ಇಸ್ ನಾಟ್ ವರ್ಕಿಂಗ್. ಮನೇಲಿ ಇಂಥ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ಎಲ್ಲ ಚೆನ್ನಾಗಿದ್ರು ಮನೇಲಿ ಒಪ್ತಿಲ್ಲ. ಅಪ್ರೋಚ್ ಮಾಡೋದ ಬೇಡವಾ ಮನೇಲಿ ಅಂತಂದ್ರೆ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ಡ್? ಹೌದಾ? ನೀವು? ಏನು ಇಲ್ಲ ಇವಾಗ. ನೋ ಎಕ್ಸ್ಪೀರಿಯನ್ಸ್. ಹುಡುಗರೇ ಫಸ್ಟ್. ಹುಡುಗರು ಫಸ್ಟ್. ಹುಡುಗರು. ವೈ ಎಕ್ಸ್ಪ್ಲೈನ್ ಮೋರ್. ವೈ ಡು ಯು ಸೇ ಗರ್ಲ್ಸ್? ಹೇಳ್ರು. ನೋ ಆನ್ಸರ್, ಐ ನೋ. ಯಾವ ಇವೆಲ್ಲ? ವೈ ಹುಡುಗರು? ಹುಡುಗರು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಫುಲ್ ಜೋಶಲ್ಲಿ ಇರ್ತಾರೆ, ಹುಡುಗಿರು ಒಂದ್ಸತಿ ಬಿದ್ದ ಮೇಲೆ ಅವಳಿಗೆ ಜೋಶ್ ಬಂದ್ಬಿಡುತ್ತೆ. ಶಿಲ್ ಗೆಟ್ ಮೋರ್ ಪೊಸೆಸಿವ್, ಟೈಮ್ ಎಲ್ಲ ಅವಳಿಗೆ ಬೇಕು ಅನ್ನೋ ಥರ. ಸೊ ಅದು ಹುಡುಗರಿಗೆ ಸೆಟ್ ಆಗಲ್ಲ. ದೇ ನೀಡ್ ಸಮ್ ಸ್ಪೇಸ್, ದೇ ನೀಡ್ ದೇರ್ ಫ್ರೀಡಮ್ ಅನ್ನೋ ಥರ ಇರುತ್ತೆ. ಸೊ ಹುಡುಗರು ಯೂಶಲ್ ಆಗಿ ನನ್ನ ಕೈಲಾಗಲ್ಲ, ಸಾವಾಸನೆ ಬೇಡ ಗುರು ಅಂತ ಬಿಟ್ಬಿಡು. ಬಟ್ ಸಮ್ ಸರ್ಕಮ್ಸ್ಟಾನ್ಸಲ್ಲಿ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಹುಡುಗಿರಾಗಲಿ ಹುಡುಗರಾಗಲಿ ಡಿಪೆಂಡ್ಸ್ ಆನ್ ಸಿಚುಯೇಷನ್. ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹೇಳ್ರಪ್ಪ. ಇವಾಗ ಏನಂದ್ರೆ ಲೈಕ್ ಫೋಕಸ್. ಹುಡುಗರು ಲವ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಹುಡುಗಿರು ಲವ್ ಮಾಡ್ತಾರೆ. ಬಟ್ ವಿ ವಿಲ್ ಮೇಕ್ ದ ಗರ್ಲ್ ಆ ಫಸ್ಟ್ ಪ್ರಿಯಾರಿಟಿ. ಬಟ್ ಅವ್ರಿಗೆ ನಾವು ಜಸ್ಟ್ ಅನ್ ಆಪ್ಷನ್ ಆರ್ ಚಾಯ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಹುಡುಗಿರೆಲ್ಲ ಕ್ಷಮಿಸ್ಬಿಡಿ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಅವ್ರಿಗೆ ನಾವು ಯಾರೋ ಒಬ್ಬರು ಒನ್ ಆಫ್ ದೆಮ್ ಅಷ್ಟೇ ಹೊರತು ನಾಟ್ ಓನ್ಲಿ ಒನ್. ಹುಡುಗಿರು ಮಾಡ್ಕೊತಾರೆ, ಬ್ರೇಕಪ್ ಮಾಡ್ಕೊಂಡು ಹುಡುಗರು ಜಾಸ್ತಿ ಮಾಡ್ಕೊತಾರೆ. ಬಟ್ ಹುಡುಗರು ಮಾಡ್ಕೊಳ್ಳೋಕೆ ರೀಸನ್ ಬಂದ್ಬಿಟ್ಟು ಹುಡುಗಿರು ಕೊಡ್ತಾರೆ, ಒಳ್ಳೆ ರೀಸನ್ಸ್ ಕೊಡ್ತಾರೆ. ಹುಡುಗರು ಮಾಡ್ಕೊಳ್ಳೋದಕ್ಕೆ ಬ್ರೇಕಪ್ಪು ಚೆನ್ನಾಗಿ ರೀಸನ್ಸ್ ಕೊಡ್ತಾರೆ. ಆಮೇಲೆ ನಾವು ಬ್ರೇಕಪ್ ಮಾಡ್ಕೊಂಡಿರ್ತಾರೆ, ಎಲ್ಲ ನಮ್ಮಲ್ಲಿ ತಿರ್ಗಿಸ್ಬಿಟ್ಟು ಅವರು ದೇವತೆ, ಏಂಜಲ್ ಪ್ರಿಯಾ ಅಂತ ಅಂದ್ಕೊಂಡಿರ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನೋ ದೊಡ್ಡವ್ರು ಏನೋ ದೊಡ್ಡದಾಗಿ ಏನೋ ಹೇಳಿದ್ರು, ನಂಗಂತೂ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ. ನೀವು? ಇಬ್ರು ಸಿಚುವೇಶನ್ ಡಿಪೆಂಡ್ ಆಯ್ತಾ? ಸಿಚುಯೇಷನ್ ಮೇಲೆ ಡಿಪೆಂಡ್. ನಾನು ನಿಮ್ಗೊಂದು ಕ್ವಶನ್ ಕೇಳ್ಬೋದಾ? ನೀವು ಎಷ್ಟು ಜನ ಬ್ರೇಕಪ್ ಮಾಡಿದ್ದೀರಾ? ನಿನ್ಗೆ ಯಾಕೆ ಆಮೇಲೆ? ನಂದು ಇಲ್ಲೇ ಮೈಕೆ ಇದೆ. ಇಲ್ಲಪ್ಪ, ನಮ್ದು ಬ್ರೇಕಪ್ ಆಗಿಲ್ಲ, ಪ್ಯಾಚಪ್ ಆಗಿಲ್ಲ. ವಿ ಆರ್ ಸಿಂಗಲ್. I didn't knew this was the question. No idea. It depends. Depends on Situation and person. Yeah. I think the same, right? Like, it depends on the situation, whose fault will be there. Like, I mean, the other person. ಹುಡುಗಿರು. ಯಾಕೆ?
ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇರೆ ಹುಡುಗನ ನೋಡ್ಕೊಂಡ್ಬಿಡ್ತಾರೆ. ಸೊ ಹುಡುಗರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀರಾ? ಹೌ ಶೋರ್? ನಿಯತ್ತಾಗ ನಾನೇ ಇದ್ದೀನಿ. ಲವ್ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೆ, ಇವಾಗಿಲ್ಲ. ಮತ್ತೆ ಯಾಕೆ ಬ್ರೇಕಪ್ ಆಯ್ತು? ಅವಳೇ ಬಿಟ್ಟು ಅದ್ಲು. ಅಯ್ಯೋ ಪಾಪ. ನಿಮ್ದು? ಬ್ರೇಕಪ್ ಆಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಜ ಕಣ. ಬ್ರೇಕಪ್ ಆಯ್ತಾ? ಎಲ್ಲ ಬ್ರೇಕಪ್ 10th ಅಲ್ಲೇ. ಒಂದ್ಸಲನೂ ಇಲ್ಲ ನಂದು. ಓಕೆ, ಏನಾದರೂ ಟಿಪ್ಸ್ ಹೇಳ್ಕೊಡಿ ನಿಮ್ಮ ಫ್ರೆಂಡ್ಗೆ. ಯಾಕೆ? ಹುಡುಗಿರು ಇವಾಗ ಏನು ನಂಬಕ್ಕಾಗಲ್ಲ, ಹುಡುಗರೇ ಸ್ವಲ್ಪ ನಿಯತ್ತಾಗಿರ್ತಾರೆ ಹುಡುಗಿರ್ಗಿಂತ. ಹೌದಾ? ನಾನು ನೋಡಿದ ಪ್ರಕಾರ ಲೈಕ್ ಗರ್ಲ್ಸ್ ಪ್ಲೇ ಅ ಮೋರ್ ದನ್ ಬಾಯ್ಸ್. ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಮ ಗ್ರೂಪಲ್ಲಿ ಯಾರಾದರೂ? ಹೌದು. ಓಕೆ ಹಾಗೆ ಹುಡುಗರು ಜಾಸ್ತಿ ಅವ್ರು ಲಾಯಲ್ ಇದ್ರೆ ಹುಡುಗಿರು ಜಾಸ್ತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅವ್ರ ದುಡ್ಡಿದೆ ಹಂಗೆ ಉಪಯೋಗಿಸ್ಬೋದು ಅಂತ. ಸೊ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು. ಹುಡುಗಿರು ಜಾಸ್ತಿ. ಹುಡುಗಿರು ಅದ್ಯಾಕೆ? ಅದಂಗೆ ಯಾಕೆ? ಇಷ್ಟಿಲ್ಲಿ ಯಾರೋ ಬರ್ದಿದ್ದಾರೆ ಅದಕ್ಕೆ. ಹಿಸ್ಟ್ರಿ ಯಾರು ಕೇಳಿದ್ರು ಇವಾಗ? ಅವ್ರು ಇನ್ನೊಬ್ರು ರೆಡಿ ಇಟ್ಕೊಂಡಿರ್ತಾರೆ ಅದಕ್ಕೆ. ಯಾವಾಗಲೂ ಯಾರಾದ್ರೂ ಆಗಿರ್ಬೋದು, ಅವರೇ ಇವ್ರು ಅಂತ ಹೇಳಕ್ಕಾಗಲ್ಲ. ಯಾರು ಇರು ಅಂತ ಹೇಳಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಆನ್ ಪರ್ಸನ್. ಬಿಕಾಸ್ ಕಾಪಿ ಪೇಸ್ಟ್ ಮಾಡಂಗಿಲ್ಲ. ಹುಡುಗಿರು ಯಾಕೆ? ಒಂದು ಆಲ್ರೆಡಿ ಕಟ್ ಆಗಿದೆ ಅದಕ್ಕೆ. ಹೌದಾ? ನೀವೇ ಬ್ರೇಕಪ್ ಮಾಡಿಸಿದ್ರ ಅನ್ಸುತ್ತೆ. ನಾನು ಹೆಲ್ಪ್ ಮಾಡಿದೆ. ನಾನು ಇಂಡೈರೆಕ್ಟ್ ಆಗಿ ಹೇಳಿದ್ದೆ, ಮಚ್ಚ ಬ್ರೇಕಪ್ ಮಾಡ್ಕೋಬೇಡ, ಮಾಡ್ಕೊಂಡ್ರೆ ನಾನು ಪಟಾಯಿಸ್ತೀನಿ ಅಂತ. ಯೋಬ್ಬ ಶತ್ರು ಕಹಾಯ್ ಬಗಲ್ ಮೇ. He is my enemy but my closest friend. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಯು ಮೀನ್ ಟು ಸೇ ಎನಿಮೀಸ್ನ ಹತ್ರದಲ್ಲಿ ಇಟ್ಕೋಬೇಕು. ಆ ಥರ ಅಲ್ಲ, ಬಟ್ ನೀವು ಆ ಥರ ಅಲ್ಲ ಅಂತಿದ್ರೆ ಅವ್ರು ಎಸ್ ಅಂತಿದ್ದಾರೆ. ಬಟ್ ಐ ಟ್ರೈಡ್, ಸಿಗ್ಲಿಲ್ಲ. ಫಸ್ಟ್ ಹುಡುಗಿರು ಯಾಕೆ? ಯೂನಿವರ್ಸಲ್ ಏ ಹಂಗೆಲ್ಲ ಹೇಳಂಗಿಲ್ಲ. ಯಾರು ಹೇಳಿದ್ದು? ಲಾಸ್ಟಲ್ಲಿ ಲವ್ ಮಾಡ್ತಾರೆ, ಲಾಸ್ಟಲ್ಲಿ ನಮ್ಮನೇಲಿ ಅಪ್ಪ ಒಪ್ಪಿಲ್ಲ, ಅಮ್ಮ ಒಪ್ಪಿಲ್ಲ ಅಂತ ಹಿಂಗೆ ಹೋಗಿರ್ತಾರೆ. ಹಂಗಾರೆ ಹುಡುಗರು ಯಾರು ಹಂಗೆ ಮಾಡಲ್ವಾ? ಹುಡುಗರು ಮಾಡಲ್ಲ. ಯಾಕೆ? 9% ಅವ್ರೇನು ಇವ್ಳು ನಂದೇ ಹುಡುಗಿ ನಂದೇ ಅಂತ ಎಲ್ಲ ಪ್ರಾಣ ಹಿಂಗೆ ಫುಲ್ ಎಲ್ಲ ಹುಡುಗಿ ಹಚ್ಕೊಂಡಿರ್ತಾರೆ. ಆದರೆ ಹುಡುಗಿರು ಹಂಗಲ್ಲ. ಶಾಪಿಂಗ್ ಮಾಡೋಕ್ಕೊಂದು ಹುಡುಗ ಬೇಕು, ಅದಕ್ಕೊಂದು ಹುಡುಗ ಬೇಕು, ಹಿಂಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀರಲ್ರಿ. ಓಕೆ, ಹುಡುಗಿರೇ ಇವ್ರು ಹೇಳಿದ್ರಂತ ನೀವು ಹುಡುಗಿರೇ? ನೀವು ಎಲ್ಲ ಗ್ರೂಪ್ ಒಂದೇನಾ? ಇಲ್ಲ, ಆ್ಯಕ್ಚುಲಿ ಹುಡುಗಿರೇನೆ. ಯಾಕೆ? ಯಾಕಂದರೆ ಅವ್ರದ್ದೇ ಒಂಥರ, ಅಂದರೆ ಅವ್ರದೊಂಥರ ಚಂಚಲ ಮನಸ್ಸು. ಅಂದರೆ ಹೊಸದು ನೋಡ್ತಾ ಇದ್ದಂಗೆ ಚಿಕ್ಕ ಮಕ್ಕಳ ಥರ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ನಾವು ಹುಡುಗರು ಹಂಗಲ್ಲ, 10,000 ಬಂದರೂ ಅವಳನ್ನೇ 10 ಸತಿ ನೋಡಿಕೊಂಡು ಇರೋಣ ಅಂತ. ಅಯ್ಯೋ ಸೋ ಕ್ಯೂಟ್. ಹಾಂ, ಒಳ್ಳೆ ಹುಡುಗಿ ಸಿಗ್ಲಿ, ನನ್ನ ಆಶೀರ್ವಾದ ನಿಮ್ಮ ಮೇಲೆ. ನಾನು ಇನ್ನೂ ಲವ್ ಮಾಡಿಲ್ಲ, ಸೊ ನಂಗೆ ಗೊತ್ತಿಲ್ಲ. ಏ ಲವ್ ಮಾಡಿರ್ಲೇಬೇಕು ಅಂತ ಇಲ್ಲ. ನನ್ನ ಪ್ರಕಾರ ಬೋತ್ ಡಿಪೆಂಡ್ಸ್ ಆನ್ ಸಿಚುಯೇಷನ್. ನಿಮ್ಮ ಪ್ರಕಾರ? ಅಂದರೆ ಹುಡುಗಿರು ಮೋಸ್ಟ್ ಪ್ರಾಬಬ್ಲಿ ಅವರೇ ಹೇಳ್ತಾರೆ. ಯಾಕಂದರೆ ಹುಡುಗರಿಗೆ ಒಂದು ಹುಡುಗಿ ಸ್ಮೈಲ್ ಕೊಟ್ಟರೆ ಸಾಕು ಬಿದ್ದೋಗ್ತಾರೆ. ಅವ್ರು ಬಿಡೋಕೆ ಮನ್ಸು ಬರಲ್ಲ. ಅವರು ಫಸ್ಟ್ ಎಷ್ಟು ಸತಿ ಬಿದ್ದಿದ್ದೀರಾ ಇಲ್ಲಿ? ದಿನ ಬೀಳ್ತಿರ್ತೀವಿ, ಏನೋ ಬೀಳ್ತಿರ್ತೀವಿ. ಆದರೆ ಬಿದ್ದಿರೋದು ಒಬ್ಬಳಿಗೆ. ಹುಡುಗಿರು ಅಂದರೆ ಅದು ಆ ಥರ. ಹುಡುಗಿರು ಅಂದರೆ ಬೇಜಾನು ಪರ್ಸ್ನಾಲಿಟೀಸು ಆಗಲಿ, ಅವ್ರದ್ದು ಇನ್ಕಮ್ ಆಗಲಿ, ಎಜುಕೇಷನ್ ಆಗಲಿ, ಕ್ವಾಲಿಫಿಕೇಷನ್ ಎಲ್ಲ ನೋಡ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ವೇರಿಯೇಷನ್ ಬಂದ್ರೂ ಆಬ್ವಿಯಸ್ಲಿ ಅವ್ರು ಬ್ರೇಕಪ್ ಮಾಡ್ಕೊಳ್ತಾರೆ. ಸೊ ಹುಡುಗಿರು ಕ್ಯಾಲ್ಕುಲೇಟೆಡ್ ಇರ್ತಾರೆ ಅಂತೀರಾ? ಮೆಜಾರಿಟಿ ಹುಡುಗಿರು ಇರ್ತಾರೆ. ಇವಾಗೆಲ್ಲ ಈ ಜನರೇಷನಲ್ಲಿ ಹುಡುಗರು ಜಾಸ್ತಿ ಇದ್ದಾರೆ. ಸೊ ಕನ್ಕ್ಲೂಷನ್ ಏನು? ಬೋತ್ ಡಿಪೆಂಡ್ಸ್ ಆನ್ ಸಿಚುಯೇಷನ್. ಎಲ್ಲ ಹುಡುಗಿರನ್ನ ಲವ್ ಮಾಡ್ತೀನಿ ನಾನು. ಟ್ಯಾಗ್ ದಟ್ ಲವರ್ ಬಾಯ್ ಇನ್ ಯುವರ್ ಗ್ಯಾಂಗ್. ಎಲ್ಲ ಹುಡುಗಿರು ಯಾರು ಇಷ್ಟ ಆಗ್ತಾರೆ ಅವರು, ನಿಮ್ಗೆ ಇಷ್ಟ ಆದರೆ ನೀವು. ಲ್ಯಾಟ್ರಿ ಓ ಮೈ ಗಾಡ್, ಐ ಆಮ್ ಔಟ್ ಆಫ್ ದ ಸಿಲೆಬಸ್ ಡೂಡ್. ಅದಕ್ಕೆ ಅವಳು ನನ್ನ ಹುಡುಗಿ, ಅವಳು ಹುಡುಗಿ, ಅವಳು ಹುಡುಗಿ ಸಿಗೋವರೆಗೂ ಎಲ್ಲರೂ ನಮ್ಮ ಹುಡುಗಿರು, ಸಿಕ್ಮೇಲೆ ಅವಳೊಬ್ರೆ. ಹಾ, ಹುಡುಗಿರು ಅವ್ರು ಬಿಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇರಲ್ವೋ ಅವ್ರು ಬಿಡ್ತಾರೆ. ಇಲ್ಲಿ ತನಕ ಮೆಜಾರಿಟಿ ಹುಡುಗಿರೇ ಬಿಟ್ಟಿರೋದು. ಹೌದಾ? ಪಕ್ಕ ಒಪ್ಕೊಂತೀನಿ. ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಬಿಟ್ಟಿರೋದು. ವುಮೆನ್ ಹುಡುಗಿರೇ ಸೇಮ್.
ಏನ್ ಕಾಪಿ ಪೇಸ್ಟ್ ಮ್ಯಾಮ್ ಅದಕ್ಕೆ ಹಂಗಲ್ಲ ಹೇಳಂಗಿಲ್ಲ. ನಿಮ್ ಒಪಿನಿಯನ್ಸ್ ಹೇಳ್ಬೇಕು. ಲವ್ವೇ ಮಾಡಿಲ್ಲ ಬ್ರೇಕಪ್ ಹೆಂಗಾಗುತ್ತೆ? ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಜನರಲ್ ಆಗಿ ಕೇಳ್ತಾ ಇದೀನಿ, ನಿಮ್ಗೆ ಆಗ್ಬೇಕಂತಿಲ್ಲ, ನೋಡಿನೂ ಎಕ್ಸ್ಪೀರಿಯನ್ಸ್ ಇರ್ಬೋದು. ಹಾ ಹುಡ್ಗಿರಾ ಬನ್ನಿ, ಇಲ್ಲಿ ಬನ್ನಿ. ಆದ್ಮೇಲೆ ಹೇಳ್ತೀನಿ, ಮೆಸೇಜ್ DM ಮಾಡ್ತೀನಿ. ಸರಿ, ನೋಡಿರೋದ್ರ ಬಗ್ಗೆ ಹೇಳಿ. ಬರೀ ಮೂವೀಸ್ ಅಲ್ಲಿ ನೋಡಿದೀವಿ ಅಷ್ಟೇ. ಯಾರು ಜಾಸ್ತಿ? ನಾನು ಓಮ್ ಪಿಕ್ಚರು, ಉಪೇಂದ್ರ, ಏ ಮೂವಿ ಇಂಥದ್ದೇ ನೋಡಿರೋದು. ಸೊ ಕನ್ಕ್ಲೂಷನ್ ಏನು? ಮಗ ಅಲ್ಲೋಡು ನೋಡಿ ಆಡ್ತಿದೆ. ನಾನ್ ನೋಡ್ಬೋದು, ಕ್ಯಾಮ್ರಾ ನೋಡಕ್ಕಾಗಲ್ಲ. ಸೊ ಏನಂತ ಕನ್ಕ್ಲೂಡ್ ಮಾಡಿ ನಿಮ್ ಪ್ರಕಾರ? ಐಡಿಯಾ ಇಲ್ಲ ನಮಗೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಗಿನ್ನು. ಯಾವ ಇವೆಲ್ಲ? ಹುಡ್ಗಿರಾ? ಯಾಕ್ರಿ ಹಿಂಗ್ ಹೇಳ್ತಿದ್ದೀರಾ? ಯು ಫೆಲ್ಟ್. ವಾಟ್ ಅಬೌಟ್ ಯು? ಅದೇ ಟ್ರುತ್. ಹುಡುಗರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ ಹುಡುಗರ ಜೊತೆ. ಹೌದಾ? ಯಾಕೆ? ಹುಡುಗರು ತುಂಬಾ ಕೆಟ್ಟಾಗಿರ್ತಾರೆ, ಲೈಕ್ ಇನ್ ಲವ್. ಹಾ, ಕಂಡೀಷನ್ಸ್ ಹಾಕ್ತಾರೆ ಹುಡುಗರು, ಅದಕ್ಕೆ. ಇಲ್ಲ ಹುಡುಗಿರಿಗೆ ಕಂಡೀಷನ್ಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬ್ರೇಕಪ್. ಓಕೆ. ಹುಡುಗಿ ಯಾಕೆ? ನಂಗೆ ಅನಿಸ್ತಾ ಇದ್ದಂಗೆ. ಅದೇ ರೀಸನ್ ಹೇಳಿ, ಒಂದು ರೀಸನಾ? ಅವ್ರು ತುಂಬ ಲೈಕ್, ಅದು ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ನೇ. ಅವ್ರು ತುಂಬ ಪಾಸಿಟಿವ್ ಆಗಿರ್ತಾರೆ, ಮತ್ತು ಅಷ್ಟೇ. ಪೊಸೆಸಿವ್ ಆಗ್ತಾರೆ, ಅದಕ್ಕೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಬ್ರೇಕಪ್ ಮಾಡ್ಕೊತಾರೆ. ಮೋಸ್ಟ್ ಆಫ್ ದ ರೀಸನ್ ಹಂಗಿರುತ್ತೆ. ಓಕೆ. ನಂಗನ್ಸತ್ತೆ ಹುಡುಗರೇ ಅಂತ. ಒಂದು 2-3 ಜನ ಹೊಸೊಬ್ರು ನೋಡಿದ್ರೆ ಆ ಕಡೆ ಈ ಕಡೆ ಇಂಟ್ರೆಸ್ಟ್ ಹೋದ್ರೆ ಬ್ರೇಕಪ್ ಶುರು ಮಾಡ್ತಾರೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೌದಾ? ಮತ್ತೆ ಹುಡುಗರು ಜಾಸ್ತಿ ಜಗಳ ಮಾಡ್ತಾರೆ, ಅದೇ ಮೇನ್ ರೀಸನ್. ಐ ಥಿಂಕ್ ಗರ್ಲ್ಸ್ ಓನ್ಲಿ. ಗರ್ಲ್ಸಾ? ಯಾಕೆ? ಬಿಕಾಸ್ like you mean who breaks up first, right? So I think it's girls only, because I think they'll have their own mindset of how that guy has to be. So probably if he just goes ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ, ಅದಕ್ಕೆ ಬ್ರೇಕಪ್ ಮಾಡ್ಕೋತಾರೆ. ಇದು ತುಂಬ ಎಕ್ಸ್ಪೀರಿಯನ್ಸ್. ಮೇ ಬಿ ಗರ್ಲ್ಸ್. ಯಾಕೆ? ಇಟ್ ಇಸ್ ಸೇಮ್, ಅವರೆಲ್ಲ ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಗರ್ಲ್ಸಿಗೆ ಜಾಸ್ತಿ ಇರುತ್ತೆ, ಹುಡುಗ್ರಿಗೆ ಕಡಿಮೆ ಇರುತ್ತೆ. ಹುಡುಗರು ಅಡ್ಜಸ್ಟ್ ಮಾಡ್ಕೋತಾರೆ, ಹುಡುಗಿರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಆಬ್ವಿಯಸ್ಲಿ ಹುಡುಗಿರೆ. ಯಾರು ಸರಿ ಇರ್ತಾರ ಅಂತ ಫಸ್ಟ್ ನೋಡ್ಬೇಕಲ್ಲ. ಹುಡುಗ ಸರಿ ಇದ್ರೆ ಹುಡುಗಿರು ಸರಿ ಇರಲ್ಲ, ಯಾರು ಫಸ್ಟ್ ಬ್ರೇಕಪ್ ಮಾಡ್ಕೊಳ್ಳೋದು? ಹುಡುಗಿಯರ ಬುದ್ಧಿ ಹುಡುಗರಿಗೆ ಗೊತ್ತಾದ್ರೆ ಹುಡುಗರು ಬ್ರೇಕಪ್ ಮಾಡ್ಕೊತಾರೆ, ಹುಡುಗರು ಬುದ್ಧಿ ಹುಡುಗಿರಿಗೆ ಗೊತ್ತಾದ್ರೆ ಹುಡುಗಿಯರು ಬ್ರೇಕಪ್ ಮಾಡ್ಕೋತಾರೆ ಅಷ್ಟೇ. ನೋ ಕಾಮೆಂಟ್ಸ್. ಸಿಂಪಲ್ ಆಗಿ ಹೇಳಿದ್ರು. ನೀವು ನಿಮ್ಮ ಪ್ರಕಾರ? ಸೇಮ್ ಹೇಳಂಗಿಲ್ಲ. ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್. ಓಕೆ, ಅಗ್ರಿ. ಕಾಪಿ ಪೇಸ್ಟ್ ಮಾಡಂಗಿಲ್ಲ. ಬ್ಯಾಕ್ ಬೆಂಚರ್ಸಾ ನೀವು? ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ. ಈಗ ಏನು ಗೊತ್ತಿತ್ತಾ, ಹುಡುಗಿರು ಸರಿ ಇರ್ತಾರಂತ ಎಲ್ಲ ಹೇಳಲಿಕ್ಕೂ ಆಗುದಿಲ್ಲ, ಹುಡುಗರು ಸರಿ ಇರ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಆಫ್ ಕೋರ್ಸ್. ಒಂದು ತಿಂಗಳ 1 ವರ್ಷ ಲವ್ ಮಾಡ್ತಾರಲ್ಲ, ಅವಾಗ ಗೊತ್ತಾಗ್ತದೆ. ಅವಾಗ ಎಂತ ಅಂತ ಸೊ ಅಂಡರ್ಸ್ಟ್ಯಾಂಡಿಂಗ್. ಯು ಮೀನ್ ಟು ಸೇ ಗೊತ್ತಿಲ್ಲದೆ ಲವ್ ಮಾಡ್ತಾರೆ, ಗೊತ್ತಾದ್ಮೇಲೆ ಬಿಟ್ಟು ಹೋಗ್ತಾರೆ. ಓಕೆ, ನೆಕ್ಸ್ಟ್. ಅದೇ ಅಲ್ವಾ? ಮತ್ತೆ ಇಬ್ರ ಮೇಲೆ ಇಬ್ರು ಲವ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಬ್ರ ಮೇಲೆ ಎಷ್ಟು ಅವ್ರ ಮೇಲೆ ಲವ್ ಇಷ್ಟಪಡ್ತಾರೋ ಅವ್ರ ಮೇಲೆ ಎಷ್ಟಿರುತ್ತೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಕ್ಸ್ಪೀರಿಯನ್ಸ್ ಜನರೇಷನ್ ಅಲ್ಲಿ ಟ್ರೂ ಲವ್ ಅನ್ನೋದು ಸಿಗದೆ ಡೌಟ್ ಆಗಿದೆ. ಸೊ ಹಂಗಾದ್ರೆ ನೀವೆಲ್ಲ ಲೈಫ್ ಲಾಂಗ್ ಸಿಂಗಲ್ಸ್ ಆಗೇ ಇರ್ತೀರಾ? ಓಕೆ, ನೀವು ಸರ್ ಬ್ರೇಕಪ್ ಬಾಯ್ ಅಂತಾನೆ ಖ್ಯಾತಿಯಲ್ಲಿದ್ದೀರಾ? ಬ್ರೇಕಪ್ ಆಗಿಲ್ಲ ಅವ್ರದ್ದು ಪಾಪ. ಯಾವ ಹುಡುಗಿರು ಮಿಸ್ಟೇಕ್ ಮಾಡ್ಕೋಬೇಡಿ. ಹೇಳಿ, ಏನು ಒಪಿನಿಯನ್? ಅಲ್ಲ, ಬ್ರೇಕಪ್ ಆಗಿರೋ ಹುಡುಗರ ಮೇಲೆನೆ ಕನಿಕರೆ ಜಾಸ್ತಿ. ಯಾಕೆ ವರಿ ಮಾಡ್ತೀರಾ? ಅಪ್ಲಿಕೇಶನ್ ಬರ್ಬೋದು. ಓಕೆ, ನಿಮ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತಿಲ್ಲ. ನೀವು ದುಬೈ ನೋಡಿಲ್ಲ ಅಂತ ದುಬೈ ಇಲ್ಲ ಅಂತ ಅಲ್ಲ ಅರ್ಥ. ಹುಡುಗಿರಾ? ಯಾಕೆ ಹುಡುಗಿರು? ಯಾಕೆ? ರೀಸನ್ಸ್ ಎಲ್ಲ ಹೇಳಿದ್ರಲ್ಲ. ಕಾಪಿ ಪೇಸ್ಟ್. ಎಷ್ಟು ಸೋಂಬೇರಿನಪ್ಪ ನೀನು. ಹುಡುಗಿರೆ ಯಾಕೆ? ಸುಮ್ಮನೆ ಏನೋ ಒಂದು ರೀಸನ್ ತಗ್ಲಾಕಿ ಅವರೇ ಎಸ್ಕೇಪ್ ಆಗ್ತಾರೆ. ಹೌದಾ? ಬ್ಯಾಕಪ್ ಇರುತ್ತೆ. ಬ್ಯಾಕಪ್ ಇರುತ್ತೆ. ಓಕೆ.
ಹುಡುಗಿರು ಪಾಪ ಎಲ್ಲ ಸೋತು ಸುಣ್ಣ ಆಗಿ ಕುತ್ಕೊಂಡಿರೋ ಮುಖ ಹಾಗೆ